ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆದೇ ಆಗೋದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬೆಂಕಿಯಲ್ಲಿ ಹಾಕಲ್ಪಟ್ಟರು, ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಮರಿಸಿದವನು ಆತನೇ. ಈ ಒಂದು ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶ ಮಂಡಲವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಆನ್ಲೈನ್ ಆರಾಧನೆಗಾಗಿ ನಿನ್ನನ್ನು ವಂದಿಸುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಇದನ್ನು ಕೇಳಿ, ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದು ನಿನ್ನ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ಮತ್ತು ನಿತ್ಯ ನಿರಂತರವಾದ ಜೀವವನ್ನು ಪಡೆದುಕೊಳ್ಳುವ ಹಾಗೆ ನಮ್ಮನ್ನು ಸ್ಥಿರಪಡಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಆರಾಧನೆಯ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ದಾಸನನ್ನು ನಿನ್ನ ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಹಂಚುವಾಗ ನಿನ್ನ ಒಂದು ಜೀವವುಳ್ಳ ವಾಕ್ಯವನ್ನು ನಮಗೆ ತಿಳಿಯಪಡಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಒಂದು ಜೀವವುಳ್ಳ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಂಡು ಅದರಂತೆ ನಡೆದು ನಿತ್ಯ ಜೀವನದಲ್ಲಿ
ನಮ್ಮನ್ನು ಸೇರಿಸಬೇಕಾಗಿ ನಾವು ಬೇಡುವಂಥವರಾಗ್ತೇವೆ. ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಈ ಒಂದು ಆರಾಧನೆಗಾಗಿ ಆರಿಸಿಕೊಂಡಿರುವಂಥ ಸಂಗೀತ 44ನೇ ಸಂಗೀತ, ಓ ಪರಿಮಳ ನಾಮವೇ. ಈ ಒಂದು ಸಂಗೀತವನ್ನು ನಾವೆಲ್ಲರೂ ಹಾಡಿಕೊಳ್ಳೋಣ. ಮೊದಲನೇ ಚರಣ ಮತ್ತು 3ನೇ ಚರಣ ಮತ್ತು 5ನೇ ಚರಣ. ಓ ಪರಿಮಳ ನಾಮವೇ, ಕ್ರಿಸ್ತೇಸು ಸ್ವಾಮಿಯು ನಿರ್ಭಯದಾರ್ಯಧಾರಣೆ, ಈ ಒಳ್ಳೆಯ ಹೆಸರು. ನಿರ್ಭಯದಾರ್ಯಧಾರಣೆ, ಈ ಒಳ್ಳೆಯ ಹೆಸರು. ಈ ನಾಮವೇ ವಿಶ್ವಾಸಿಗೆ ಆಶ್ರಯ ಸ್ಥಾನವು. ನಾನಂಬಿಕೊಂಡಿ ದುರ್ಗವೇ, ಕೃಪಾ ಭಂಡಾರವು. ನಾನಂಬಿಕೊಂಡಿ ದುರ್ಗವೇ, ಕೃಪಾ ಭಂಡಾರವು. ಎಂದೆಂದಿಗೂ ನಾ ಬೇಡೆನು ನಿನ್ನ ಸ್ಮರಣೆ. ಎಂದಾಗ ಸಾವಿನಲ್ಲೆಯೂ ಈ ಶ್ರೇಷ್ಠ ಹೆಸರೇ. ಎಂದಾಗ ಸಾವಿನಲ್ಲೆಯೂ ಈ ಶ್ರೇಷ್ಠ ಹೆಸರೇ. ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಮ್ಮ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಒಂದು ಪ್ರೀತಿಯಿಂದಲೇ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗ್ತೇವೆ ಸ್ವಾಮಿ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ನಿನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೀ ಸ್ವಾಮಿ. ಆತನನ್ನು ನಂಬುವಂಥ ಮಕ್ಕಳು ನಾವಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಆತನ ಒಂದು ಜೀವ ಉಳ್ಳ ವಾಕ್ಯವನ್ನು ನಮಗೆ ದಯಪಾಲಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ಆತನು ಮಾತನಾಡಿರುವ ಪ್ರತಿಯೊಂದು ಮಾತನ್ನು ನಾವು ಅನುಸರಿಸುವಂಥ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ನಮಗೆ ದಯಪಾಲಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಕೃಪಾ ವರಗಳನ್ನು ನಮ್ಮ ಮೇಲೆ ಸುರಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮ ಸಭೆಯನ್ನು ನೀನು ಆಶೀರ್ವದಿಸು, ಸಭೆಯ ಎಲ್ಲ ಚಟುವಟಿಕೆಗಳನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಅವರನ್ನು ನೀನು ಆಶೀರ್ವದಿಸು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಯ ಮನೆಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು, ಅವರ ಕುಟುಂಬದ ಪ್ರತಿಯೊಂದು ಕಾರ್ಯವನ್ನು ನೀನು ಸಫಲಪಡಿಸಿ ನಿನ್ನ ಒಂದು ಕೃಪಾ ವರಗಳನ್ನು ಕುಟುಂಬಗಳ ಮೇಲೆ ಸುರಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಕೃಪಾ ವರಗಳನ್ನು ಅನುಭವಿಸಿ ನಿನ್ನ ಒಂದು ಸಾಕ್ಷಿಯ ಕುಟುಂಬಗಳಾಗಿ ವ್ಯಕ್ತಿಗಳಾಗಿ ನಿಲ್ಲುವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ರೀತಿಯಾಗಿ ಆನ್ಲೈನ್ ಸರ್ವಿಸ್ನಲ್ಲಿ ಆರಾಧನೆ ನಡೆಸುವಾಗ
ನೀನು ನಮ್ಮೊಂದಿಗೆ ಮಾತನಾಡಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಎಲ್ಲೆಲ್ಲಿ ಇಂಥ ಆರಾಧನೆಗಳು ಜರುಗುತ್ತಾ ಇವು ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಅವರನ್ನು ನೀನೇ ಮುಟ್ಟಿ ಗುಣಪಡಿಸಿ ನಿನ್ನ ವಾಕ್ಯವನ್ನು ಹಂಚುವ ಹಾಗೆ ಅವರನ್ನು ನೀನೇ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಕೋವಿಡ್ ಸಮಯಗಳಲ್ಲಿ ನಾವು ನಮ್ಮ ಜೀವಿತವನ್ನು ಕಳೆಯುವಾಗ ನೀನು ನಮ್ಮನ್ನು ಸಾಂತ್ವನ ಪಡಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಕಷ್ಟದ ಸಮಯದಲ್ಲಿ, ಒಂದು ನೋವಿನ ಸಮಯದಲ್ಲಿ ಅನೇಕರು ಕುಟುಂಬಗಳಲ್ಲಿ ಅನೇಕರು ಅಗಲಿ ಹೋಗಿದ್ದಾರೆ ಸ್ವಾಮಿ. ಅಂಥ ಕುಟುಂಬಗಳನ್ನು ಈ ಒಂದು ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರ ಚಿಂತಾ ಭಾರವನ್ನು ನಿನ್ನ ಮೇಲೆ ಹೊರುವಂತೆ ನಮ್ಮ ಪ್ರಾರ್ಥನೆಯಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಅಂಥ ಕುಟುಂಬಗಳನ್ನು ನೀನು ಆಶೀರ್ವದಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಅವರು ಕುಟುಂಬದ ಸದಸ್ಯರು ಕಳೆದುಕೊಂಡು ಹೋಗಿರುವಾಗ ಅವರ ನೋವನ್ನು, ಅವರ ಚಿಂತೆಯನ್ನು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ನಿನ್ನ ಒಂದು ಆತ್ಮನ ಮೂಲಕ ಅವರನ್ನು ನೀನೇ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಒಂದು ಕೃಪಾ ವರಗಳನ್ನು ಅಂಥ ಕುಟುಂಬಗಳ ಮೇಲೆ ಸುರಿಸಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಕುಟುಂಬದ ಯಜಮಾನರನ್ನು ಕಳೆದುಕೊಂಡು ಹೋಗಿರುವ ಕುಟುಂಬಗಳನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಅದೇ ರೀತಿಯಾಗಿ ಯಜಮಾನಗಳನ್ನು ಕಳೆದುಕೊಂಡಿರುವ ತಂದೆ ತಾಯಿಗಳನ್ನು ಕಳೆದುಕೊಂಡಿರುವ ಕುಟುಂಬಗಳನ್ನು, ಮಕ್ಕಳನ್ನು ನಾನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ನೀನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ನಿನ್ನ ನಂಬಿಕೆಯಲ್ಲಿ ಅವರನ್ನು ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಚಿತ್ತದ ಮೇರೆಗೆ ಅವರನ್ನು ನೀನೇ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಕೃಪಾ ವರಗಳನ್ನು ಅವರ ಮೇಲೆ ಸುರಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಡಾಕ್ಟರ್ಸ್ ಹೇಳುವ ಹಾಗೆ ಆ ಒಂದು ಕೋವಿಡ್-19ನ 3ನೇ ಅಲೆ ಬರುತ್ತಿದೆ ಎಂಬುದಾಗಿ ಹೇಳುವ ಸಮಯಗಳಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಮ್ಮನ್ನು ನೀನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಸಿದ್ಧಪಡುವಾಗ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಕೃಪಾ ವರಗಳನ್ನು ನಮ್ಮ ಮೇಲೆ ಸುರಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಒಂದು ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಒಂದು ವಾಕ್ಯವನ್ನು ಹಂಚುವ ನಿನ್ನ ದಾಸರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಮ್ಮ DSIನವರನ್ನು ನಿನ್ನನ್ನು ಆಶೀರ್ವದಿಸು. ಅವರಿಗೆ ಬೇಕಾದ ಜ್ಞಾನ, ವಿವೇಕ, ಬಲವನ್ನು ದಯಪಾಲಿಸಿ ನಿನ್ನ ಒಂದು ಜೀವವುಳ್ಳ ವಾಕ್ಯವನ್ನು ನಮಗೆ ಪ್ರಸಾದಿಸುವ ಹಾಗೆ ನೀನು ಅವರನ್ನು ನಿನ್ನ ಚಿತ್ತದ ಮೇರೆಗೆ ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಆ ಒಂದು ಜೀವವುಳ್ಳ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಂಡು ಅದರಂತೆ ನಡೆದು ನಿನ್ನ ಪ್ರಿಯ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ನಮಗೆ ದಯಪಾಲಿಸು ಸ್ವಾಮಿ. ಹೌದು ಸ್ವಾಮಿ, ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ನೆಲೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಿನ್ನ ಹಾಗೆ ದಯಪಾಲಿಸು. ನಮಗೆ ತಪ್ಪಲಾಗಿ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವೇ ಸ್ವಾಮಿ. ಆಮೇನ್. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವೇದವಾಕ್ಯ ಭಾಗವು ಶ್ರೀ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 6 ವಚನಗಳು. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 6 ವಚನಗಳು. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ
ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವನನ್ನು ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಾದ್ದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವಿನನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಾಗಿ ಯಾವನಾದರೂ ಅಡ್ಡಿಯಾದರೆ ಅಂಥವನು ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಗಿಸಬೇಡುವುದು ಅವನಿಗೆ ಹೀಗೆ ಹಿತವಾಗುವುದು ಎಂಬುದಾಗಿ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಸಭೆಯವರಿಗೆ ತಿಳಿಸಬೇಕಾದ ಪ್ರಕಟಣೆಗಳು. ಈ ಒಂದು ಕೋವಿಡ್ ಸಮಯದಲ್ಲಿ ನಾವು ನಮ್ಮ ಒಂದು ಜೀವನವನ್ನು ನಾವು ಕಳೆಯುವಂಥವರಾಗಿದ್ದೇವೆ. ಸರ್ಕಾರ ಆದೇಶದ ಪ್ರಕಾರ ಈ ಒಂದು ಸಮಯದಲ್ಲಿ ನಾವು ಲಾಕ್ಡೌನ್ನಲ್ಲಿ ಈ ಒಂದು ಆನ್ಲೈನ್ ಸರ್ವಿಸ್ನಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆಯುವಂಥವರಾಗಿದ್ದೇವೆ. ಈ ಒಂದು ಕೋವಿಡ್ ಸಮಯದಲ್ಲಿ ಅನೇಕ ಕಟ್ಟುನಿಟ್ಟುಗಳನ್ನು ನಾವು ಪಾಲಿಸತಕ್ಕದ್ದು. ನಾವು ಮಾಸ್ಕನ್ನು ಧರಿಸಿಕೊಂಡು ತಿರುಗಾಡುವಂಥದ್ದು ಮತ್ತು ಸ್ಯಾನಿಟೈಸ್ ಹಾಕಿಕೊಂಡು ಮತ್ತು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ವಿಶೇಷವಾಗಿ ಮತ್ತು ಸಾಮಾಜಿಕ ಅಂತರವನ್ನು ನಾವು ಕಾಪಾಡಿಕೊಂಡು ನಡೆದಿದ್ದೇವೆ. ಆದರೆ ಈ ಕೋವಿಡ್ ಅಲೆಯಿಂದ ನಾವು ದೂರವಾಗಿ ಮತ್ತು ಸುರಕ್ಷಿತವಾಗಿ ಇರುವಂಥವರಾಗಿರುತ್ತೇವೆ. ಮತ್ತು ತಮ್ಮ ಒಂದು ಕಾಣಿಕೆಗಳನ್ನು ಕೂಡಿಸಿದೆಯಾದರೆ ನಮ್ಮ ಒಂದು ತೈತ್ ಕಲೆಕ್ಟರ್ಸ್ಗೆ ಆ ಒಂದು ಕಾಣಿಕೆಗಳನ್ನು ಮತ್ತು ವಿಶೇಷವಾಗಿ ತೈತ್ಗಳನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಮುಂದಿನ ಭಾನುವಾರ ನಾವು ತಿಂಗಳಿನ ಮೊದಲನೆಯ ಭಾನುವಾರವಾಗಿರುವುದರಿಂದ ಕರ್ತನ ರಾತ್ರಿ ಭೋಜನ ಸಂಸ್ಕಾರವು ಇಲ್ಲಿ ಸಿದ್ಧಪಡಿಸಿ ಇಡಲಾಗುವುದು. ಮತ್ತು ಆ ಒಂದು ಮುಂದಿನ ಭಾನುವಾರ ಆ ಒಂದು ಆರಾಧನೆಯಲ್ಲಿ ಭಾಗವಹಿಸಿ ವಿಶೇಷವಾಗಿ ದೇವರ ಒಂದು ವಾಕ್ಯವನ್ನು ಕೇಳಿ ಅದನ್ನು ಕೇಳಿ ಆನ್ಲೈನ್ನಲ್ಲಿ ಕೇಳಿ ಇಲ್ಲಿ ಬಂದು ಆ ಒಂದು ಕರ್ತನ ರಾತ್ರಿ ಭೋಜನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಈ ಒಂದು ನೂತನ ದೇವಾಲಯದ ಕಟ್ಟಡಕ್ಕಾಗಿ ಯಾರಾದರೂ ದೇಣಿಗೆಗಳು ಕೊಡಬೇಕೆಂಬುದಾಗಿ ಬಯಸಿದೆಯಾದರೆ ಅವರನ್ನು ವಿಶೇಷ ಬ್ಯಾಂಕ್ನಲ್ಲಿ ಹಾಕಬಹುದು ಅಥವಾ ತೈತ್ ಕಲೆಕ್ಟರ್ಸ್ಗೆ ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ DSIನವರು ಇದ್ದಾರೆ. ಅವರು ದೈವ ಸಂದೇಶವನ್ನು ಹಂಚಿಕೊಳ್ಳುವಂಥವರಾಗಿರುತ್ತಾರೆ. ಈ ಒಂದು ಸಮಯದಲ್ಲಿ ಅವರಿಗೆ ಈ ಸಮಯವನ್ನು ನಾನು ಕೊಡುವಾತನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತೇನೆ. ನೀವೆಲ್ಲರೂ ಸುರಕ್ಷಿತರಾಗಿದ್ದೀರಿ ಎಂಬುದಾಗಿ ನಂಬುತ್ತಾ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಈ ಒಂದು ದಿನ ವಿಶೇಷವಾದಂಥ ದೇವರ ವಾಕ್ಯ ಈಗ ತಾನೇ ಓದಲ್ಪಟ್ಟಂಥ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇಲ್ಲಿ ಈಗ ತಾನೇ ಓದಲ್ಪಟ್ಟಂಥ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಶ್ರೀ ಮತ್ತಾಯನ ಬರೆದ ಸುವಾರ್ತೆ 18ನೇ ಸಂಧಿ ವಚನ 1 ರಿಂದ 6 ವಚನಗಳಲ್ಲಿ ಒಂದು ವಿಶೇಷವಾದಂಥ ಪ್ರಶ್ನೆ ಶಿಷ್ಯರ ಮಧ್ಯದಲ್ಲಿ ಹುಟ್ಟಿದೆ. ಅದೇನನ್ನುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಿದರು. ಪರಲೋಕದಲ್ಲಿ ಯಾವನು ಹೆಚ್ಚಿನವನು? ಹೂ ಈಸ್ ದ ಗ್ರೇಟೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್? That was the question arised among the disciples. Who was the greatest in the kingdom of God? ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಅನ್ನುವಂಥ ವಿಶೇಷವಾದಂಥ ಪ್ರಶ್ನೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದೇ ಮಾರ್ಕನ ಬರೆದ ಸುವಾರ್ತೆ 9ನೇ ಸಂಧಿ 34ನೇ ವಚನದಲ್ಲಿ ಸಹ ನಾವು ನೋಡುತ್ತೇವೆ, ಅವರು ದಾರಿಯಲ್ಲಿ ಒಬ್ಬರನ್ನೊಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನು ಎಂದು ವಾಗ್ವಾದ ಮಾಡಿಕೊಂಡಿದ್ದರು. They were discussing among themselves and saying, who is the greatest in the kingdom of God? ಯಾರು ಹೆಚ್ಚಿನವರು? There was an argument among the disciples. ಇಲ್ಲಿ ಅದೇ ವಚನ ಲೂಕನ ಬರೆದ ಸುವಾರ್ತೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. 9ನೇ ಸಂಧಿ 46ನೇ ವಚನ. ತರುವಾಯ ಶಿಷ್ಯರೊಳಗೆ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗುವನು ಎಂಬ ವಿಚಾರ ಹುಟ್ಟಿತು. That question arises among themselves, saying, who is the greatest in the kingdom of God among the 12? ಯಾರು ಹೆಚ್ಚಿನವರು? ಪ್ರಿಯ ವಿಶ್ವಾಸಿಗಳೇ, ಇದನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಬೇಕಾದರೆ ದೇವರ ಅಸ್ತಿತ್ವಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾಗಿದೆ. Let us submit ourselves to God Almighty and bow down our heads in prayer. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಒಂದು ನಿಮಿಷ ಬಿಫೋರ್ meditating the word of God,
ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ದೇವರ ವಾಕ್ಯಗಳು ಅತಿ ಪರಿಶುದ್ಧವಾದಂಥವುಗಳು. ಅವುಗಳನ್ನು ನಾವು ಧ್ಯಾನ ಮಾಡಬೇಕಾದರೆ ಮನುಷ್ಯರ ಜ್ಞಾನವು ಸಾಲದು ದೇವರೇ. ನಿನ್ನ ಪವಿತ್ರಾತ್ಮನ ಶಕ್ತಿ, ಪರಿಶುದ್ಧಾತ್ಮನಿಂದ ಕೂಡಿದಂಥ ವಿವೇಕ ಜ್ಞಾನ ನಮಗೆ ಬೇಕು. ಆಗ ಆ ಒಂದು ವಾಕ್ಯಗಳು ನಮಗೆ ಅರ್ಥವಾಗುವುದುಂಟು. ಅದಕ್ಕಾಗಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನಿಂದ ಸುರಿಸಲ್ಪಡುವಂಥ ವಿವೇಕ ಜ್ಞಾನವನ್ನು ನಮಗೆ ಅನುಗ್ರಹಿಸು. ಆಗ ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅವುಗಳಂತೆ ನಡೆಯುವಂಥ ಶಕ್ತಿಯನ್ನು ಹೊಂದಿಕೊಂಡು ನಿನಗೆ ಮಹಿಮೆ ತರುವಂಥ ವಿಶ್ವಾಸಿಗಳಾಗಿ ಜೀವಿಸುವ ಹಾಗೆ ನಮ್ಮನ್ನು ನಡೆಸು. ಮಾತಾಡುವಂಥವು ನಾನಲ್ಲ ದೇವರೇ, ನನ್ನ ಮುಖಾಂತರ ನಿನ್ನ ಮಕ್ಕಳೊಟ್ಟಿಗೆ ನೀನೇ ಮಾತನಾಡಿ ಅವರನ್ನು ಬಲಪಡಿಸಿ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನ್ನೊಬ್ಬನೇ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವಾಮಿ. ಆಮೇನ್, ಆಮೇನ್. ಪ್ರಿಯ ವಿಶ್ವಾಸಿಗಳೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಸೇವೆ ಮಾಡುವಾಗ ಯೂದಾಯ, ಸಮಾರ್ಯ ಎಲ್ಲ ಗ್ರಾಮಗಳಲ್ಲಿ ತಿರುಗಾಡುತ್ತಾ ದೇವರ ಸುವಾರ್ತೆ, ದೇವರ ರಾಜ್ಯದ ಬಗ್ಗೆ ಹೇಳುತ್ತಾ ಮತ್ತು ಸುವಾರ್ತೆ ಸಾರುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ, ಅಸ್ವಸ್ಥತೆಯಿಂದ ಇರುವವರನ್ನು ಗುಣಪಡಿಸುತ್ತಾ, ಸತ್ತವರನ್ನು ಬದುಕಿಸುತ್ತಾ ತಿರುಗಾಡುತ್ತಿರುವಾಗ ಆತನನ್ನು ಹಿಂಬಾಲಿಸುತ್ತಾ ಇರುವಂಥ ಶಿಷ್ಯರಲ್ಲಿ ನಾವು ನೋಡುತ್ತೇವೆ, ಒಂದು ದೊಡ್ಡ ಪ್ರಶ್ನೆ, ವಾಗ್ವಾದವು ಅಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಅವರ ಪ್ರಶ್ನೆ ಏನಂದರೆ, ಈ 12 ಮಂದಿ ನಾವು ಶಿಷ್ಯರಿದ್ದೇವಲ್ಲ, ನಮ್ಮಲ್ಲಿ ಯಾವನು ದೊಡ್ಡವನು, ಅಥವಾ ಪರಲೋಕ ರಾಜ್ಯದಲ್ಲಿ ಯಾವನು ದೊಡ್ಡವನು ಎಂಬ ಪ್ರಶ್ನೆ ಅಲ್ಲಿ ಉದ್ಭವಿಸುತ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನಿಗೆ ಅದು ಗೊತ್ತಾಯಿತು. ಯಾಕಂದರೆ ಆತನು ಸರ್ವಶಕ್ತನು, ಎಲ್ಲವನ್ನು ಬಲ್ಲಾತನು. ನಮ್ಮ ಅನಿಸಿಕೆಗಳು, ನಮ್ಮ ಆಲೋಚನೆಗಳು, ನಮ್ಮ ಎಲ್ಲ ಜೀವನವು ಆತನ ಮುಂದೆ ಬಟ್ಟು ಬಯಲಾಗಿದೆ. ಅದಕ್ಕಾಗಿ ಅದನ್ನು ಬಲ್ಲಂಥ ದೇವರು ಇವರಿಗೆ ಏನು ಉತ್ತರ ಕೊಡ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಒಂದೊಂದಾಗಿ ನೋಡೋಣ. ಯಾವನಿಗೆ ಹೆಚ್ಚಿನವನು? ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ನಾವು ನೋಡ್ತೇವೆ, ಚಿಕ್ಕ ಮಕ್ಕಳಂತೆ ಇರುವವನೇ ಹೆಚ್ಚಿನವನು ಎಂಬುದಾಗಿ ಇಲ್ಲಿ ಸ್ವಾಮಿಯು ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಿಗಳೇ, ಇಲ್ಲಿ ನಾವು ನೋಡ್ತೇವೆ 2ನೇ ವಚನ, ಆ ಪ್ರಶ್ನೆಯನ್ನು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು, ಇದು ವಿಶೇಷವಾದ ವಾಕ್ಯ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಅದರ ಅರ್ಥವೇನು ಪ್ರಿಯ ವಿಶ್ವಾಸಿಗಳೇ? ಲಿವಿಂಗ್ ಲೈಕ್ ಚೈಲ್ಡ್ ಈಸ್ ದ ಗ್ರೇಟೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. We should live like a child. We should believe like a child. We should act like a child. We should forgive each other like a children. He is the greatest person in the kingdom of God, says the word of God. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನೋಡಿ, ಇಲ್ಲಿ 3ನೇ ವಚನದಲ್ಲಿ,
ಬರೆಯಲ್ಪಟ್ಟಿದೆ ಆ ಒಂದು ವಾಕ್ಯವು. ಟ್ರೂಲಿ ಐ ಸೇ ಟು ಯು, ಅನ್ಲೆಸ್ ಯು ಟರ್ನ್ ಅಂಡ್ ಬಿಕಮ್ ಲೈಕ್ ಚಿಲ್ಡ್ರನ್, ಯು ವಿಲ್ ನೆವರ್ ಎಂಟರ್ ದ ಕಿಂಗ್ಡಮ್ ಆಫ್ ಹೆವೆನ್. In order to enter into the kingdom of heaven, we should live like a children. We should turn and become like a children, says the word of God. ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅದರ ಅರ್ಥವೇನು ಅನ್ನುವಾಗ, ದೇವರ ಸನ್ನಿಧಿಯಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ ದೇವರ ವಾಕ್ಯವನ್ನು ನೀವು ಚಿಕ್ಕ ಮಕ್ಕಳಂತೆ ನಂಬಿ ಕೇಳಿ ಅದರಂತೆ ಆತನಲ್ಲಿ ನೀವು ಜೀವಿಸದೆ ಇದ್ದರೆ ನೀವು ದೊಡ್ಡವರಲ್ಲ. ನೀವು ದೊಡ್ಡವರಾಗಿ ಇರಲು ಸಾಧ್ಯವಿಲ್ಲ. ನೀವು ದೊಡ್ಡವರು ಎನಿಸಿಕೊಳ್ಳುವುದಿಲ್ಲ. ನಿಮ್ಮ ವಯಸ್ಸಿನಿಂದ ದೊಡ್ಡವರಾಗುವುದಿಲ್ಲ. ಪ್ರಿಯ ವಿಶ್ವಾಸಿಗಳೇ, ಈ ಒಂದು ವಾಕ್ಯದ ಅರ್ಥ ಅದಾಗಿದೆ. ಆ ಒಂದು ಪ್ರಶ್ನೆಗೆ ಯೇಸುವು ತನ್ನ ಶಿಷ್ಯರಿಗೆ ಹೀಗೆ ಉತ್ತರ ಕೊಟ್ಟನು. ಅಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 4ನೇ ವಚನದಲ್ಲಿ ಸಹ ನಾವು ನೋಡುವಾಗ ಆತನಲ್ಲಿ ನೋಡಿ, ಆತನು ಹೇಳಿದ್ದು ಆತ್ಮದಲ್ಲಿ ಬಡವರಾಗಿರುವವರನ್ನು ನೋಡಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಇಂಥವರದೇ. ಆತ್ಮದಲ್ಲಿ ಬಡವರಾಗಿರುವಂಥವರನ್ನ ದೇವರು ಹೇಳ್ತಾ ಇದ್ದಾನೆ. ಆತ್ಮೀಕ ರೀತಿಯಿಂದ ನಾವು ದೇವರ ಸನ್ನಿಧಿಯಲ್ಲಿ ಬಡವರಾಗಿ ಇರುವಂಥ ಜೀವನ, ಆ ಒಂದು ಚಿಕ್ಕ ಮಕ್ಕಳಂತೆ ಇರುವಂಥ ಆ ಜೀವನ ಆತನಿಗೆ ಬೇಕಾಗಿರುವಂಥದ್ದು. ಅವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಪರ್ವತ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಅಲ್ಲಿ ತಿಳಿಸುತ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಗಳೇ, ಅದರ ಅರ್ಥ ಅನ್ನುವಂಥ ಸಂದರ್ಭದಲ್ಲಿ ಆತ್ಮದಲ್ಲಿ ಬಡವರಾಗಿರಬೇಕು. ನಾವು ಆತ್ಮೀಕ ರೀತಿಯಿಂದ ದೇವರ ಸನ್ನಿಧಿಯಲ್ಲಿ ನಾವು ಬೆಳೆಯಬೇಕು ಮತ್ತು ನಿಷ್ಕಳಂಕವಾದಂಥ ಜೀವನವನ್ನು ಜೀವಿಸಬೇಕು. ಯಥಾರ್ಥ ಉಳ್ಳಂಥ ಹೃದಯ, ಯಥಾರ್ಥ ಉಳ್ಳಂಥ ಜೀವನ, ಯಥಾರ್ಥದಿಂದ ಕೂಡಿದಂಥ ಭಕ್ತಿ, ನಂಬಿಕೆ, ಇವೆಲ್ಲವುಗಳು ಯಾರ ಹತ್ತಿರ ಇರುತ್ತವೋ ಅವನೇ ದೊಡ್ಡವನು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬೋಧಿಸುತ್ತಾ ಇದ್ದಾನೆ. ಮೊದಲು ನಾವು ನೋಡ್ತೇವೆ, ಅದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 19ನೇ ವಚನ ಬಿ ಭಾಗದಲ್ಲಿ ನಾವು ನೋಡುವಾಗ ಅಷ್ಟು ಮಾತ್ರವಲ್ಲ, ಅಲ್ಲಿ ಹೀಗೆ ನಾವು ನೋಡುತ್ತೇವೆ, ಆ ಆಜ್ಞೆಗಳಂತೆ ನಡೆದುಕೊಂಡು, ದೇವರು ನಮಗೆ ಕೊಟ್ಟಂತ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಇತರರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ಆಜ್ಞೆಗಳಂತೆ ನಡೆಯುವಂಥದ್ದು ವಿಶೇಷವಾದಂಥದ್ದು. ನಾವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟಿದೆಯಾದರೆ, ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದೇ ಇದ್ದಿದೆಯಾದರೆ, ಮತ್ತು ಆ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದು ಇತರರಿಗೂ ಹಾಗೆ ನಡೆಯಬೇಕು ಎಂಬುದಾಗಿ ಬೋಧಿಸಬೇಕು. ಅವರನ್ನು ಸಹ ದೇವರ ಸಾನ್ನಿಧ್ಯದಲ್ಲಿ ತರಬೇಕು. ಅವರೇ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬೋಧಿಸುವಂಥದ್ದು, ಇತರರಿಗೂ ಸಹ ಅದರಿಂದ ನಡೆಯುವಂತೆ ಪ್ರೇರೇಪಿಸುವಂಥದ್ದು, ಸನ್ಮಾರ್ಗವನ್ನು ಬಿಟ್ಟು ನಡೆಯುವಂಥವರನ್ನ ಆತನ ಸಾನ್ನಿಧ್ಯಕ್ಕೆ ತರುವಂಥದ್ದು, ಆತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವಂಥದ್ದು, ಆತನ ಸನ್ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಹೇಳುವಂಥದ್ದು. ಹೀಗೆ ನಡೆದಿದೆಯಾದರೆ ದೇವರ ಆಶೀರ್ವಾದ ನಮಗೆ ಉಂಟು ಎಂಬುದಾಗಿ ಬೋಧಿಸುವಂಥದ್ದು. ಅವನೇ ದೊಡ್ಡವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ವಿಶ್ವಾಸಿಗಳೇ, ಇಲ್ಲಿ ನಾವು ನೋಡ್ತೇವೆ, ಲೌಕಿಕವಾದ ಆಸ್ತಿ
ಐಶ್ವರ್ಯ, ಲೌಕಿಕವಾದಂಥ ಧನ, ಐಶ್ವರ್ಯದಿಂದ ಕೂಡಿದಂಥವನು ದೊಡ್ಡವನಲ್ಲ. ಈ ಲೋಕದಲ್ಲಿ ಅವನು ಬಹಳ ಚಿಕ್ಕವನು. ಈ ಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳಬಹುದು. ಅವನ ಐಶ್ವರ್ಯವನ್ನು ಅಳತೆ ಮಾಡುವಾಗ ಅವನು ದೊಡ್ಡವನೆಂಬುದಾಗಿ ಎನಿಸಿಕೊಳ್ಳಬಹುದು. ಆದರೆ ಲೋಕದಲ್ಲಿ ಅವನು ದೊಡ್ಡವನಾಗಿದ್ದೇ ಆದರೆ ಪರಲೋಕದಲ್ಲಿ ಅವನು ದೊಡ್ಡವನಾಗಿರಲು ಸಾಧ್ಯವೇ ಇಲ್ಲ. ಐಶ್ವರ್ಯದ ಮೇಲೆ ಆಧಾರಗೊಂಡು, ಐಶ್ವರ್ಯವನ್ನು ಆ ಒಂದು ಗಳಿಕೆಯ ಮೇಲೆ ಆಧಾರಗೊಂಡು, ಅದರ ಮೇಲೆ ನಂಬಿಕೆ ಇಟ್ಟು ಈ ಲೋಕದಲ್ಲಿ ದೊಡ್ಡವನೆನಿಸಿಕೊಂಡು ಜನರ ಮಧ್ಯದಲ್ಲಿ ಜೀವಿಸಿದೆಯಾದರೆ, ದೇವರ ವಾಕ್ಯಗಳ ಮೇರೆಗೆ ನಡೆಯದೆ ಇದ್ದಿದೆಯಾದರೆ, ಇದರಿರುವ ದೇವರ ವಾಕ್ಯಗಳ ಮೇರೆಗೆ ನಡೆಯುವುದಾಗಿ ಬೋಧಿಸದೆ ಇದ್ದಿದೆಯಾದರೆ ಅವನು ದೊಡ್ಡವನಾಗಿ ಇರಲು ಸಾಧ್ಯವಿಲ್ಲ ಆ ಪರಲೋಕ ರಾಜ್ಯದಲ್ಲಿ. ಇದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವಂತಹ ಮಾತು. ಪ್ರಿಯ ವಿಶ್ವಾಸಿಗಳೇ, ಈ ಚಿಕ್ಕ ಮಕ್ಕಳಂತೆ ನಿಮ್ಮ ಸ್ವಭಾವವು ಇರಬೇಕು. ಚಿಕ್ಕ ಮಕ್ಕಳ ಸ್ವಭಾವವು ನಿಮ್ಮ ಹತ್ರ ಇರಬೇಕು. ಮರೆತು ಮನ್ನಿಸಿ ಹೋಗುವಂಥ ಸ್ವಭಾವ. ಚಿಕ್ಕ ಮಕ್ಕಳಲ್ಲಿ ಮರೆತು ಮನ್ನಿಸುವಂಥ ಸ್ವಭಾವ ವಿಶೇಷವಾದಂಥದ್ದಾಗಿದೆ. ಪ್ರಿಯ ವಿಶ್ವಾಸಿಗಳೇ, ಯಾವುದೋ ಚಿಕ್ಕ ಮಕ್ಕಳು ಮನಸ್ಸಿನೊಳಗೆ ಇಟ್ಟುಕೊಳ್ಳುವುದಿಲ್ಲ. ಯಥಾರ್ಥತ್ವದಿಂದ ಕೂಡಿದಂಥ ಜೀವನ, ಬೇಗನೆ ಮರೆತು ಮನ್ನಿಸುವಂಥ ಗುಣ ಅವರ ಹತ್ರ ಇರುತ್ತದೆ. ಎಲ್ಲವನ್ನು ಸ್ವೀಕರಿಸುವಂಥ ಗುಣ, ಎಲ್ಲವನ್ನು ನಂಬುವಂಥ ಗುಣ, ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಮಾತಾಡುವಂಥ ಗುಣ, ಕಪಟವಿಲ್ಲದಂಥ ಜೀವನ, ಈ ಎಲ್ಲ ಗುಣಗಳು ನಿಮ್ಮ ಹತ್ರ ಇರಬೇಕು. ಯೇಸು ಹೇಳಿದಂಥ ವಾಕ್ಯ ಮತ್ತಾಯ 19:23 ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟಕರವಾಗಿದೆ. ಯಾಕೆ? ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ ಎಂಬುದಾಗಿ ಯೇಸು ಸ್ವಾಮಿ ಆ ಒಂದು ಶಿಷ್ಯರಿಗೆ ನೋಡುತ್ತಾ, ಶಿಷ್ಯರಿಗೆ ಬೋಧಿಸುತ್ತಾ ಇದ್ದಾನೆ. ಯಾಕಂದ್ರೆ ಐಶ್ವರ್ಯವಂತರು ಐಶ್ವರ್ಯವನ್ನೇ ಪ್ರೀತಿಸುವಂತವರಾಗಿದ್ದಾರೆ. ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಅವರು ಐಶ್ವರ್ಯವನ್ನು ಪ್ರೀತಿಸಿದಂಥವರು ದೇವರ ಒಂದು ನೇಮಕ್ಕೆ ಒಳಗಾಗುವುದಿಲ್ಲ. ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯದಲ್ಲಿ ಅವರು ಸೇರುವುದು ಬಹಳ ಕಷ್ಟ. ಅಲ್ಲ ನೋಡ್ತೇವೆ, ಒಬ್ಬ ಐಶ್ವರ್ಯವಂತನು, ಸ್ವಾಮಿ ನಾನು ನಿತ್ಯ ಜೀವಿತಕ್ಕೆ ಸೇರಬೇಕಾದರೆ ಏನು ಮಾಡಬೇಕು? ಆತನ ಪ್ರಶ್ನೆ, ಐಶ್ವರ್ಯವಂತನ ಪ್ರಶ್ನೆ. ಯೇಸು ಹೇಳಿದ್ದು, ನೋಡಪ್ಪ ನೀನು ಇಂಥದನ್ನು ಮಾಡು. ಸ್ವಾಮಿ ನಾನು ಚಿಕ್ಕಂದಿನಿಂದಲೂ ಇವೆಲ್ಲವನ್ನು ಮಾಡುತ್ತಾನೆ ಬಂದಿದ್ದೇನೆ. ಆದರೆ ಆತನು ಹೇಳ್ತಾನೆ, ನಿನಗೆ ಒಂದು ಕಡಿಮೆ ಇದೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. ಆಗ ಆ ಐಶ್ವರ್ಯವಂತನು ಯೇಸುವನ್ನು ಹಿಂಬಾಲಿಸಿದನು. ಇಲ್ಲ ಪ್ರಿಯರೇ, ಬಹಳ ಕಷ್ಟವಾಯಿತು ಆತನಿಗೆ. ಆದರೆ ಯೇಸುವನ್ನು ಹಿಂಬಾಲಿಸಲಿಲ್ಲ. ಐಶ್ವರ್ಯವನ್ನು ಹಿಂಬಾಲಿಸಿ ಐಶ್ವರ್ಯದ ಮೇಲೆ ಮಮತೆ ಇಟ್ಟು ಅವನು ಐಶ್ವರ್ಯ ಜೊತೆಗೆ ಹೋದನು. ಯೇಸುವನ್ನು ಹಿಂಬಾಲಿಸಲಿಲ್ಲ. ಇದು ಯೇಸು ಹೇಳುವಂಥ ವಾಕ್ಯ. ಪ್ರಿಯ ದೈವಜನರೇ, ಅದಕ್ಕಾಗಿ ಇಲ್ಲಿ ಮತ್ತೆ ಸುವಾರ್ತೆ 19:24 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ನೋಡಿ, ಅದು ಬಹಳ ಕಷ್ಟ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 18:36 ನನ್ನ ರಾಜ್ಯವು ಈ ಲೋಕದ್ದು ಅಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ,
ನನ್ನ ರಾಜ್ಯವು ಈ ಲೋಕದ್ದು ಅಲ್ಲ. ಅದರ ಅರ್ಥವೇನು? ಮೈ ಕಿಂಗ್ಡಮ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ನನ್ನ ರಾಜ್ಯವು ಈ ಲೋಕದ್ದು ಅಲ್ಲ. ಐಶ್ವರ್ಯವು ಈ ಲೋಕದೊಳಗಿಂದ ಬಂದಂಥದ್ದು. ನನ್ನ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಈ ಐಶ್ವರ್ಯ ಅಲ್ಲ. ನನ್ನ ರಾಜ್ಯಕ್ಕೆ ಸೇರಬೇಕಾದರೆ ಈ ಐಶ್ವರ್ಯವನ್ನು ನಂಬುವುದಿಲ್ಲ, ನಂಬಕೂಡದು, ಅದನ್ನು ಪ್ರೀತಿಸಕೂಡದು, ಅದರ ಮೇಲೆ ಮಮತೆ ಇಡಕೂಡದು. ಅಂಥವನೇ ನನ್ನ ರಾಜ್ಯಕ್ಕೆ ಸೇರುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಬೋಧಿಸುತ್ತಾ ಇದೆ. ಎರಡನೇ ಅಂಶ, ಯೇಸು ಹೇಳಿದ ಎರಡನೇ ಅಂಶ, ತಗ್ಗಿಸಿಕೊಳ್ಳುವವನೇ ಹೆಚ್ಚಿಸಲ್ಪಡುತ್ತಾನೆ. ಯಾವನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ದೊಡ್ಡವನು ಎಂಬುದಾಗಿ ಅದರ ಅರ್ಥ. ಪ್ರಿಯ ವಿಶ್ವಾಸಿಗಳೇ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿಲಿ, 4ನೇ ವಚನ. Whosoever humble himself like this child is the greatest in the kingdom of heaven. We should humble ourselves. We should humble ourselves to the Lord. He is the greatest person in the kingdom of heaven, says the word of God. ನಮ್ಮನ್ನು ತಗ್ಗಿಸಿಕೊಳ್ಳುವಂಥ ಜೀವಿತ, ಅವನೇ ಹೆಚ್ಚಿನವನು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಕೊಲೆಸಿದವರಿಗೆ ಬರೆದ ಪತ್ರಿಕೆ 3ನೇ ಸಂಧಿ 12ನೇ ವಚನ. ಇಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇವುಗಳನ್ನು ನೀವು ಧರಿಸಿಕೊಳ್ಳಿರಿ. ನೀವು ಪರಲೋಕ ರಾಜ್ಯದಲ್ಲಿ ಸೇರಬೇಕಾದರೆ ಈ 5 ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಪೌಲನು ಕೊಲೆಸದವರಿಗೆ ಆ ಸಭೆಯ ವಿಶ್ವಾಸಿಗಳನ್ನ ಆತನು ಎಚ್ಚರಿಸುತ್ತಾ ಆ ವಿಶ್ವಾಸಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇದ್ದಾನೆ. ಆತ್ಮೀಕ ರೀತಿಯಿಂದ ಅವರನ್ನು ಬೆಳೆಸುವಂಥ ಒಂದು ರೀತಿಯಲ್ಲಿ, ಆತ್ಮೀಕ ರೀತಿಯಿಂದ ಆ ಸಭೆ ಬೆಳೆಬೇಕೆಂಬುದಾಗಿ, ಆತ್ಮೀಕ ರೀತಿಯಿಂದ ವಿಶ್ವಾಸಿಗಳೇ ನೀವು ಈ ಸದ್ಗುಣಗಳನ್ನು ಧರಿಸಿಕೊಂಡಿದೆಯಾದರೆ ಆ ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಳವಿದೆ, ಅಲ್ಲಿ ಹೆಚ್ಚಿನವರು ಎನಿಸಿಕೊಳ್ಳುವೆ ಎಂಬುದಾಗಿ ಪೌಲನು ಕೊಲೆಸ ಸಭೆಯನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಿಗಳೇ, 5 ವಿಶೇಷವಾದ ಸದ್ಗುಣಗಳನ್ನು ಇವತ್ತು ನಾವು ಧರಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ. ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು, ದೊಡ್ಡವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ತಿರುಗಿ ನಾನು ನಿಮಗೆ ಓದಲು ಬಯಸುತ್ತೇನೆ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕು. ಪರಲೋಕ ರಾಜ್ಯದಲ್ಲಿ ದೊಡ್ಡವನಾಗಿ ಇರಬೇಕಾದರೆ, ಪರಲೋಕ ರಾಜ್ಯದಲ್ಲಿ ಸೇರಬೇಕಾದರೆ ಈ 5 ಸದ್ಗುಣಗಳು ಬೇಕು ಎಂಬುದಾಗಿ ಪೌಲನು ಕೊಲೆಸ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಿಗಳೇ, ಈ ಸದ್ಗುಣಗಳು ನಮ್ಮಲ್ಲಿ ಇವೆಯಾ? ಈ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳೋಣವ? ಇಲ್ಲಿ ನಾವು ನೋಡ್ತೇವೆ, ಅದೇ ಕೊಲೆಸ 3:9 ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಮಕ್ಕಳು ಸುಳ್ಳಾಡೋದಿಲ್ಲ ನೋಡಿ, ಯಥಾರ್ಥವಾಗಿ ಇದ್ದದ್ದನ್ನೇ ಹೇಳ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ನಿಲ್ಲಿಸಿ ಶಿಷ್ಯರಿಗೆ ಬೋಧಿಸುತ್ತಾ ಇದ್ದಾನೆ. ಸುಳ್ಳಾಡಬೇಡಿರಿ. ಅದೇ ಕೊಲೆಸ 3:13 ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಸುಳ್ಳಾಡಬೇಡಿರಿ, ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ಕ್ಷಮಿಸಿರಿ. 14ನೇ ವಚನ, ಕೊಲೆಸ 3:14 ಇದಲ್ಲದೆ ಇದೆಲ್ಲದರ ಮೇಲೆ ನೋಡಿ, ಇದೆಲ್ಲದರ ಮೇಲೆ
ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿ, ಒಬ್ಬರಿಗೊಬ್ಬರು ಪ್ರೀತಿ ಮಾಡಿಕೊಳ್ಳುವಂಥ ಸ್ವಭಾವ ಇರಬೇಕು, ದ್ವೇಷಿಸುವಂಥದ್ದು ಅಲ್ಲ. ಯೇಸು ಕ್ರಿಸ್ತನು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡಿದನೋ, ಈ ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟು ತನ್ನ ಪ್ರಾಣವನ್ನೇ ನಮಗೋಸ್ಕರ ಅರ್ಪಿಸಿ ಕೊಟ್ಟನೋ, ಆ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರಿಗೊಬ್ಬರು ಪ್ರೀತಿಸುವಂತ ಅಂಗಿನವರಾಗಿರಬೇಕು. ಇದು ದೇವರ ವಾಕ್ಯ. ಪ್ರಿಯ ವಿಶ್ವಾಸಿಗಳೇ, ತಗ್ಗಿಸಿಕೊಳ್ಳುವುದು, ಸುಳ್ಳಾಡದೆ ಇರುವಂಥದ್ದು, ಕ್ಷಮಿಸಿಕೊಂಡು ಒಬ್ಬರಿಗೊಬ್ಬರು ಜೀವಿಸುವಂಥ ಜೀವನ, ಒಬ್ಬರಿಗೊಬ್ಬರು ಪ್ರೀತಿಸುವಂಥ ಜೀವನ, ಇದು ಅತಿ ವಿಶೇಷವಾದಂಥ ಗುಣಲಕ್ಷಣಗಳು. ದೇವರ ರಾಜ್ಯಕ್ಕೆ ಸೇರಬೇಕಾದರೂ, ಅಲ್ಲಿ ದೊಡ್ಡವನಾಗಿ ಇರಬೇಕಾದರೆ ಇವೆಲ್ಲವುಗಳು ನಮಗೆ ಬೇಕು. ಪ್ರಿಯ ವಿಶ್ವಾಸಿಗಳೇ, ಇಂಥ ಗುಣಗಳು ನಮ್ಮ ಹತ್ರ ಇವೆಯಾ? ತಗ್ಗಿಸಿಕೊಳ್ಳುವಂಥ ಸ್ವಭಾವ ಇದೆಯಾ? ಮತ್ತಾಯ 23:12 ಇನ್ನೊಂದು ವಾಕ್ಯ ಬರೆಯಲ್ಪಡಿದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ನೋಡಿ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ತನ್ನನ್ನು ತಗ್ಗಿಸಲ್ಪಡುವಂಥವನು ದೇವರ ಸನ್ನಿಧಿಯಲ್ಲಿ, ದೃಷ್ಟಿಯಲ್ಲಿ ಹೆಚ್ಚಿಸಲ್ಪಡುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯ ವಿಶ್ವಾಸಿಗರೇ, ಅದಕ್ಕಾಗಿ ನಾವು ತಗ್ಗಿಸಿಕೊಳ್ಳುವಂಥ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ಹೆಚ್ಚಿಸಲ್ಪಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಅಲ್ಲಿ ಶಿಷ್ಯರಿಗೆ ಬೋಧಿಸುತ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಿಗಳೇ, ಫಿಲಿಪ್ಪದವರಿಗೆ 2ನೇ ಅಧ್ಯಾಯ 7-9 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ತನ್ನನ್ನು ಬರೆದು ಮಾಡಿಕೊಂಡನು, ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ದೇವರು ಆತನನ್ನು ಮೇಲಕ್ಕೆ ಎತ್ತಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ವಿಶ್ವಾಸಿಗಳೇ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವಂತವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 3ನೇ ಅಂಶ, ಕಡೆಯ ಅಂಶ ಮುಗಿಸುತ್ತೇನೆ. ಎಲ್ಲದರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರುವವನೇ ಹೆಚ್ಚಿನವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ವಿಶ್ವಾಸಿಗಳೇ, he must be the last and servant of all, is the greatest in the kingdom of heaven. ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 9:35 ಬರೆಯಲ್ಪಟ್ಟಿದೆ. ನೋಡಿ ಏನು ಬರೆಯಲ್ಪಟ್ಟಿದೆ ಅಲ್ಲಿ, ಮಾರ್ಕ 9:35, ತನ್ನ 12 ಮಂದಿ ಶಿಷ್ಯರನ್ನು ಕರೆದವರಿಗೆ, ಯಾವನಾದರೂ ಮೊದಲನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ, ನೋಡಿ, ಕಡೆಯವನು ಎಲ್ಲರ ಆಳು ಆಗಿರಬೇಕು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಅರ್ಥವಾಗಲೇ ಇಲ್ಲ ನಮಗೆ, ಆ ಶಿಷ್ಯರಿಗೂ ಅರ್ಥವಾಗಲಿಲ್ಲ. ಜೊತೆಗೆ 3.5 ವರ್ಷಗಳು ತಿರುಗಾಡಿ ಕೇಳಿ ಇಷ್ಟು ಕೇಳಿದ್ರೆ ಅವ್ರಿಗೆ ಅರ್ಥವಾಗಲೇ ಇಲ್ಲ ದೇವರ ವಾಕ್ಯ. ಅಂತ ಸ್ಥಿತಿ ನಮ್ಮದಾಗಿದೆ. ಇವತ್ತು ಎಷ್ಟು ವರ್ಷದಿಂದ ನಾವು ಕ್ರೈಸ್ತರಾಗಿದ್ದೇವೆ? ಇಂಥ ಸದ್ಗುಣಗಳನ್ನು ಧರಿಸಿಕೊಂಡಿದ್ದೇವಾ? ಈ ಸದ್ಗುಣಗಳು ಯಾವನು ಧರಿಸಿಕೊಳ್ಳುತ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನಾಗಲು ಸಾಧ್ಯ, ಪರಲೋಕ ರಾಜ್ಯದಲ್ಲಿ ಸೇರಲು ಸಾಧ್ಯ. ಎಲ್ಲಿದ್ದಾನ ಈ ಸದ್ಗುಣಗಳನ್ನು ಧರಿಸಿಕೊಳ್ಳುವುದಿಲ್ವೋ ಪರಲೋಕ ರಾಜ್ಯದಲ್ಲಿ ನಮಗೆ ಸ್ಥಳವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಳ ಬೇಕಾ? ಯೋಚನೆ ಮಾಡು. ಸ್ಪಷ್ಟವಾಗಿ ಆತನು ಹೇಳುವಂಥವನಾಗಿದ್ದಾನೆ. ಯಾವನಾದರೂ ಮೊದಲನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ, ನೋಡಿ, ಎಲ್ಲರ ಕಡೆಯವನು, ಎಲ್ಲದರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರಬೇಕು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ವಿಶ್ವಾಸಿಗಳೇ, and he said to the 12, if anyone would be first, he must be
ಲಾಸ್ಟ್ ಆಫ್ ಆಲ್ ಆ್ಯಂಡ್ ಸರ್ವೆಂಟ್ ಆಫ್ ಆಲ್. ಇಟ್ಸ್ ರಿಟನ್ ಇನ್ ದ ಬೈಬಲ್. ನನ್ನ ಪ್ರಿಯ ವಿಶ್ವಾಸಿಗಳೇ, ಇಂಥ ಗುಣಲಕ್ಷಣಗಳು ನಮಗೆ ಇದೆಯಾ? ನಾವು ಪರಲೋಕ ರಾಜ್ಯದಲ್ಲಿ ಸೇರೋಣವ? ಮತ್ತಾಯ 23:11 ಇನ್ನೊಂದು ವಾಕ್ಯ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಹೆಚ್ಚಿನವನಾಗಿ ಜೀವಿಸಬೇಕಾದರೆ ನಿಮ್ಮಲ್ಲಿ ಸೇವಕನಾಗಿರಬೇಕು. ನಿಮ್ಮ ಸೇವಕನು ಆಗಿರಬೇಕು ನಿಮ್ಮದಾಗಿ ಬರೆಯಲ್ಪಟ್ಟಿದೆ. ದ ಗ್ರೇಟೆಸ್ಟ್ ಅಮಂಗ್ ಯು ಶಾಲ್ ಬಿ ಯುವರ್ ಸರ್ವೆಂಟ್. ದಟ್ ಸೇಸ್ ವರ್ಡ್ ಆಫ್ ಗಾಡ್ ಸೇಸ್ ವೆರಿ ಕ್ಲಿಯರ್ಲಿ. ನನ್ನ ಪ್ರಿಯ ವಿಶ್ವಾಸಿಗಳೇ, ಹೆಚ್ಚಿನವನಾಗಿ ದೇವರ ದೃಷ್ಟಿಯಲ್ಲಿ ಜೀವಿಸಬೇಕಾ? ನಾವು ಆತನು ಹೇಳಿದಂಥ ವಾಕ್ಯದ ಮೇರೆಗೆ ಜೀವಿಸಬೇಕು. ಆತನು ಹೇಳ್ತಾ ಇದ್ದಾನೆ, ನಾನು ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿಲ್ಲ, ಸೇವೆ ಮಾಡಬೇಕೆಂತಲೂ, ಅಂದರೆ ಸೇವೆ ಮಾಡುವುದಕ್ಕಾಗಿಯೂ ಅನೇಕರನ್ನು ಪಾಪಗಳಿಂದ ಬಿಡಿಸೋದಕ್ಕಾಗಿ ಬಂದಿದ್ದೇನೆ. ಆ ಒಂದು ಗುಣಲಕ್ಷಣ ನಮಗೆ ಇರುವುದಾದರೆ ಆ ರಾಜ್ಯದಲ್ಲಿ, ದೇವರ ಆ ಒಂದು ಲೋಕದಲ್ಲಿ, ಪರಲೋಕದಲ್ಲಿ ನಾವು ಸೇರುವಂಥವರು ಆಗಿದ್ದೇವೆ. ಗಲಾತ್ಯದವರಿಗೆ 5:13 ಇನ್ನೊಂದು ವಾಕ್ಯ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ಪ್ರೀತಿಯಿಂದ ಮಾಡಿರಿ. ಆದರೆ 15ನೇ ವಚನ, ಗಲಾತ್ಯ 5:15, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಅರುಕೊಂಡು ನುಂಗುವವರಾದರೆ ಸ್ಥಾನಮಾನಗಳಿಗಾಗಿ ನಮ್ಮಲ್ಲಿ ಅಂಥ ವಾಗ್ವಾದದಿಂದ ಸಭೆಯಲ್ಲಿ ನೀವು ಜೀವಿಸುವುದಾದರೆ, ಇಂಥ ಗುಣಲಕ್ಷಣಗಳು ಹೊಂದದೆ ನಾವು ಸಭೆಯಲ್ಲಿ ಜೀವಿಸುವುದಾದರೆ ಏನು ಬರೆಯಲ್ಪಟ್ಟಿದೆ ನೋಡಿ, ಒಬ್ಬರಿಂದೊಬ್ಬರು ನಾಶವಾಗಿದ್ದೀರಿ ನೋಡಿರಿ. ಒಬ್ಬರಿಂದೊಬ್ಬರು ನಾಶವಾದಿದ್ದೀರಿ ನೋಡಿರಿ. ಹರಕೊಂಡು ನುಂಗುವರಾಗಿ ಕಚ್ಚಾಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವುದಾದರೆ ನಾಶನವೇ ಅವರಿಗೆ ಗತಿ ಎಂಬುದಾಗಿ ಸ್ಪಷ್ಟವಾಗಿ ಪೌಲನು ಗಲಾತ್ಯ ಸಭೆಗೆ ತಿಳಿಸುತ್ತಾ ಇದ್ದಾನೆ. ಪ್ರಿಯ ವಿಶ್ವಾಸಿಗಳೇ, ಅದಕ್ಕಾಗಿ ಈ 3 ವಿಶೇಷವಾದ ಗುಣಲಕ್ಷಣಗಳನ್ನು ನಾವು ಹೊಂದಿದೆಯಾದರೆ, ಕಡೆಯದಾಗಿ ಒಂದು ವಚನ ಹೇಳಿ ನಾನು ಮುಗಿಸುತ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜೇಮ್ಸ್, ದ ಲೆಟರ್ ಆಫ್ ಜೇಮ್ಸ್, ಯಾಕೋಬನ ಪತ್ರಿಕೆ 4ನೇ ಸಂಧಿ 10ನೇ ವಚನ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಆತನು ನಮ್ಮನ್ನು ಮೇಲಕ್ಕೆ ತರಬೇಕಾದರೆ ನಮ್ಮನ್ನು ನಾವು ಆತನ ಮುಂದೆ ತಗ್ಗಿಸಿಕೊಂಡಂಥವರಾಗಿ ಜೀವಿಸಬೇಕು. ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡಬೇಕು. ಹಾಳುಗಳು ಸೇವೆ ಮಾಡುವಂಥ ಸೇವಕನಾಗಿ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಇಲ್ಲಿ ತನಕ ಬೋಧಿಸಿದೆ. ಪ್ರಿಯ ವಿಶ್ವಾಸಿಗಳೇ, ಚಿಕ್ಕ ಮಕ್ಕಳಂತೆ ನಾವು ಜೀವನ ಮಾಡಬೇಕು. ಚಿಕ್ಕ ಮಗುವಿನಂತೆ ಇರುವಂಥ ಸ್ವಭಾವದಿಂದ ನಾವು ಈ ಲೋಕದಲ್ಲಿ ದೇವರ ವಾಕ್ಯಗಳ ಮುಂದೆ, ದೇವರ ವಾಕ್ಯಗಳಲ್ಲಿ ಬೆರೆತು ನಾವು ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಯಾವನು ಹೆಚ್ಚಿನವನು, ಯಾವನು
ಆ ಚಿಕ್ಕ ಮಗುವಿನಂತೆ ಆಗುತ್ತಾನೋ ಅವನೇ ಹೆಚ್ಚಿನವು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ವಾಮಿನಿ. ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಚಿಕ್ಕ ಮಗುವಿನಂತೆ ನೀವು ಆಗದೆ ಹೋದರೆ ದೇವರ ರಾಜ್ಯದಲ್ಲಿ ಸೇರುವುದೇ ಇಲ್ಲ. Truly I say to you, unless you turn and become like a children, you will never enter the kingdom of heaven. ಇದು ಯೇಸು ಹೇಳಿದಂಥ ವಾಕ್ಯ. ಪ್ರಿಯ ವಿಶ್ವಾಸ, in order to enter into the kingdom of heaven, let us bow down ourselves, submit ourselves to the Lord. ದೇವರಿಗೆ ಒಪ್ಪಿಸಿಕೊಳ್ಳೋಣ. ದೇವರೇ, ನನಗೆ ಇಂಥ ಸ್ವಭಾವವನ್ನು ಒದಗಿಸಿಕೊಡು, ಇಂಥ ಚಿಕ್ಕ ಮಕ್ಕಳಂತೆ ಇರುವಂಥ ಗುಣವನ್ನು ನನಗೆ ಅನುಗ್ರಹ ಮಾಡು. ಮರೆತು ಮನ್ನಿಸುವಂಥ, ಪ್ರೀತಿಸುವಂಥ, ನಂಬಿಕೆ ವಿಶ್ವಾಸವನ್ನು ಕೂಡಿದಂಥ ಜೀವನವನ್ನು ನನಗೆ ಕೊಡು. ಆಗ ನಾನು ನಿನ್ನಿಂದ ಮೇಲಕ್ಕೆ ಎತ್ತಲ್ಪಡುತ್ತೇನೆ, ಪರಲೋಕ ರಾಜ್ಯದಲ್ಲಿ ಸೇರಲು ಯೋಗ್ಯತೆಯನ್ನು ಪಡೆಯುತ್ತೇನೆ ಎಂಬುದಾಗಿ ನಾವು ನಮ್ಮ ಶರೀರವನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧನ ದೇವರೇ, ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ. ನೀನು ಹೇಳಿದಂತೆ ನಾವು ಮಾಡುವಾಗ ಪರಲೋಕ ರಾಜ್ಯದಲ್ಲಿ ನಮಗೆ ಸ್ಥಳವಿದೆ. ಈ ಲೋಕದಲ್ಲಿ ನಾವು ನಿನ್ನ ವಾಕ್ಯಗಳ ಮೇರೆಗೆ ಜೀವಿಸುವಾಗ ಅಂಥ ಗುಣಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವಾಗ ನಾವು ಮೇಲಕ್ಕೆ ಎತ್ತಲ್ಪಡುತ್ತೇವೆ. ಅಂಥ ಜೀವನವನ್ನು ನಮಗೆ ಒದಗಿಸಿಕೊಡು. ನಿನ್ನ ರಾಜ್ಯದಲ್ಲಿ ಸೇರುವಂಥ ಸೌಭಾಗ್ಯಕ್ಕೆ ನಡೆಸು. ನಿನ್ನಿಂದ ನಾವು ಮೇಲಕ್ಕೆ ಎತ್ತಲ್ಪಡುವಂಥ ಜೀವನವನ್ನು ನಮಗೆ ಒದಗಿಸಿಕೊಡು. ಘನಮಾನ ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನೇ ನಿನ್ನ ಅನ್ಯೋನ್ಯತೆ, ಸಾವಸಾಯಿಕತೆ, ಶಾಂತಿ, ಸಮಾಧಾನ, ನಿನ್ನ ವಾಕ್ಯಗಳನ್ನು ಆಲಿಸುತ್ತಾ ಇರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳೊಂದಿಗೂ, ಎಲ್ಲ ಮನೆಗಳೊಂದಿಗೂ, ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳೊಂದಿಗೂ ಇಂದಿಗೂ ಎಂದೆಂದಿಗೂ ನಿರಂತರವಾಗಿ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ ನಮ್ಮ ಸ್ವಾಮಿ. ಆಮೇನ್, ಆಮೇನ್. ಎಲ್ಲರಿಗೂ ನಮಸ್ಕಾರ. ದೇವರ ವಾಕ್ಯಗಳನ್ನು ಕೇಳಿರಿ, ಸುರಕ್ಷಿತವಾಗಿ ಮನೆಗಳಲ್ಲಿ ಜೀವಿಸಿರಿ. ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ದೇವರ ಆಶೀರ್ವಾದವನ್ನು ಹೊಂದುವಾಗೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನ.